ಯಜಮಾನ್ರು ತೀರೋಗಿ 6 ತಿಂಗಳಿಗೆ ನಮ್ಮ ಮಗ ತೀರೋದ. ಅನಾಥಾಶ್ರಮ ಅಲ್ಲಿ ಸೇರಿಸ್ತಾರೆ. ನಮ್ಮ ಮಕ್ಕಳೇ ನಮಗೆ ನೋಡ್ಕೊಳ್ಳಲ್ಲ. ಸತ್ತರಂತೆ ಡೆತ್ ಸರ್ಟಿಫಿಕೇಟ್ ತರೋದು. ವಯಸ್ಸಾದವ್ರನ್ನ ಅದೇ ದುಡ್ಡಿಟ್ಟಿದ್ರೆ ಮಾತ್ರ ತಂದೆ ತಾಯಿ ಎಲ್ಲ ದುಡ್ಡು ಇಟ್ಟಿಲ್ಲ ಅಂದರೆ ಏನಿಲ್ಲ. ನಮ್ಮದು ನಮ್ಮ ಅಪ್ಪ ಅಮ್ಮ ಇಲ್ಲ. ದುಡ್ಡು ಯಾರು ಮಾಡ್ತಾರೋ ಅವ್ರ ತಗೋ ಹೋಗ್ತಾರೆ. ಸೊ ಹಾಯ್ ಗೈಸ್, ವೆಲ್ಕಮ್ ಟು ಸಿ ಟಾಕ್ಸ್. ನಾವಿವತ್ತು ನಮ್ಮ ಸೀನಿಯರ್ ಸಿಟಿಸನ್ ಹತ್ರ ಹೋಗ್ಬಿಟ್ಟು ತಂದೆ ತಾಯಿ ವಯಸ್ಸಾದ್ಮೇಲೆ ಮನೇಲಿ ರೆಸ್ಪೆಕ್ಟ್ ಅನ್ನೋದು ಸಿಗುತ್ತಾ ಇಲ್ವಾ ಅಂತ ಅವ್ರ ಹತ್ರ ಕೇಳೋಕೆ ಹೋಗ್ತಾ ಇದೀವಿ. ಅದಕ್ಕೆ ಅವ್ರು ಹೆಂಗೆಲ್ಲ ಆನ್ಸರ್ ಮಾಡ್ತಾರೆ ಅಂತ ನೋಡೋದ. ಈ ವಿಡಿಯೋದಲ್ಲಿ ಯಾವುದೇ ಥರ ಫನ್ ಎಂಟರ್ಟೈನ್ಮೆಂಟ್ ಇರಲ್ಲ, ಅಂದರೆ ಅವ್ರ ಫೀಲಿಂಗ್ಸ್ನ ಅವ್ರು ಶೇರ್ ಮಾಡ್ಕೊತಿರುತ್ತೆ. ಸೊ ವೀಡಿಯೋನು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವೀಡಿಯೋ ಕೊನೆ ತನಕ ನೋಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ತಂದೆ ತಾಯಿ ವಯಸ್ಸಾದ್ಮೇಲೆ ಮನೇಲಿ ಮರ್ಯಾದೆ ಅನ್ನೋದು ಇರುತ್ತಾ? ಇರುತ್ತೆ. ಅದು ಏನಂದರೆ ಎಲ್ಲ ಮನೆಗೆ ಒಂದೇ ಸಮಕ್ಕೆ ನಡೆಯಲ್ಲ. ಒಂದೊಂದು ಮನೆಗೆ ಅಯ್ಯೋ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಸಾಕಿದ್ದಾರೆ ಸಲಗಿದ್ದಾರೆ ಅಂತ ಅವರು ಭಯಪಟ್ಟು ಮರ್ಯಾದೆಯಿಂದ ಅಯ್ಯೋ ನಮ್ಮ ಕಾಲಕ್ಕೆ ಏನಾಗುತ್ತೋ ನಮ್ಮ ಅಮ್ಮ ಅಪ್ಪನ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮನ್ನು ಹೆಂಗೆ ಸಾಕಿದ್ದಾರೆ ಅದೇ ಥರ ಇವಾಗ ನಾವು ನೋಡ್ಕೊಬೇಕಂದ್ಬಿಟ್ಟು ಕೆಲವರು ಇದ್ದೇ ಇರ್ತಾರೆ. ಆದರೆ ಕೆಲವ್ರುಗಳಿಗೆ ಆಚೆ ಅವ್ರು ಮಾಡೋದು ವಯಸ್ಸಾದ್ಮೇಲೆ ಏನೋ ಒಂದು ಬೈತಾ ಇರ್ತಾರೆ, ಏನೇನೋ ಮಾಡ್ತಾ ಇರ್ತಾರೆ, ಇವ್ರಿಗೆ ಇಡಿಸಲ್ಲ. ಅದರಿಂದ ದೂರ ಹೋಗ್ಬಿಡ್ತಾರೆ, ಅವ್ರನ್ನ ಒಂಟಿ ಬಿಟ್ಬಿಡ್ತಾರೆ ಅಷ್ಟೇ. ಓಕೆ ಇವಾಗ ನೀವು ಹೇಳಿದ್ರಲ್ಲ, ಚೆನ್ನಾಗಿ ಹೇಳಿದ್ರಿ. ವಯಸ್ಸಾದ್ಮೇಲೆ ತಂದೆ ತಾಯಿನೂ ಸ್ವಲ್ಪ ಮಕ್ಳಿಗೆ ಬೈಯೋದು ಅದೆಲ್ಲ ಮಾಡ್ತಾ ಇರ್ತಾರೆ, ಅವಾಗ ಮಕ್ಕಳು ದೂರ ಇರ್ತಾರಂತ. ಸೊ ಏನಕ್ಕೆ ಆ ಥರ ಮಾಡೋದವರು? ಅವರು ಇವಾಗ ಚಿಕ್ಕ ವಯಸ್ಸಲ್ಲಿ ನಾವು ಮಾಡಲ್ವಾ ತೀಟೆಗಳು ಏನೇನು ಮಾಡಿರ್ತೀವಿ. ಅಂದರೆ ನೀವು ಹೇಳ್ತಾ ಇರೋದು ತಂದೆ ತಾಯಿ ವಯಸ್ಸಾದ್ಮೇಲೆ ಅವ್ರ ಮಕ್ಳು ದೂರ ಆಗ್ಬಿಡ್ತಾರೆ ಅಂತ. ಇವಾಗ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಬೆಳೆಸೋವಾಗ ಎಷ್ಟು ಚೆನ್ನಾಗಿದ್ರು, ನಮಗೆಲ್ಲ ಬುದ್ಧಿ ಕಲಿಸಿ ನಮ್ಮನ್ನು ಏನೇನು ಮಾಡಬೇಕು ಮದುವೆ ಮಾಡಿದ್ರು, ನಮ್ಗೆ ಮಕ್ಕಳಾದಾಗ ಅವ್ರು ನೋಡಿ ಎಲ್ಲ ಕೆಲಸ ಮಾಡಿದ್ರು. ಆದರೆ ಅವ್ರಿಗೆ ವಯಸ್ಸಾದಾಗ ಅವ್ರಿಗೆ ಅದೇ ಥರ ತಾನೇ ಆಗತ್ತೆ. ಅದನ್ನು ನಾವು ತಿಳ್ಕೊಬೇಕು, ಅದೇ ಒಳ್ಳೆಯದಲ್ಲ. ಎಲ್ಲರ ಮನೆಗೆ ದೂರ ಮಾಡಲ್ಲ. ಕೆಲವ್ರಿಗೆ ಏನೋ ಅವ್ರಿಗೆ ಊಟ ಹಾಕಿಲ್ಲ ಅಂದ್ರೂ ಅವ್ರ ಸಂಪಾದನೆಯಲ್ಲಿ ಅವ್ರು ಇದ್ದರೆ ಕೂಡ ಮಕ್ಕಳು ಏನು ಮಾಡ್ತಾರೆ, ಅಯ್ಯೋ ನಮ್ಮಮ್ಮ ಹೆಂಗಿದ್ದಾರೆ ಡೈಲಿ ಊರ ಬೇರೆ ಕಡೆ ಇದ್ದರೆ ಕೂಡ ಫೋನ್ ಮಾಡಿ ಅಮ್ಮ ಹೆಂಗಿದೆಯಾ ಊಟ ಮಾಡ್ದೆ ಅಂತ ಕೇಳೋ ಹುಡುಗರು ಇದ್ದಾರೆ. ಹೆಣ್ಮಕ್ಳು ಇದ್ದಾರೆ, ಗಂಡು ಮಕ್ಕಳು ಇದ್ದಾರೆ, ಮಾಡ್ತಾರೆ. ನಿಮ್ಮ ಲೈಫ್ ಹೆಂಗಿದೆ ಅಮ್ಮ? ನಮ್ಮ ಲೈಫ್ ಅಂದರೆ ನನಗೆ ಏನು ಹೇಳೋದು, ನನಗೆ ಮಗಳು ಒಬ್ಳಿದ್ದಾಳೆ, ಮಗ ಇದ್ದ ತೀರೋದ. ಯಜಮಾನ್ರು ತೀರೋಗಿ 6 ತಿಂಗಳಿಗೆ ನಮ್ಮ ಮಗ ತೀರೋದ. ತೀರೋಗಿ ಒಂದು ಹಂಸಲ್ಲಿ ಕೆಳಗೆ ಬಿದ್ದು ಅವ್ನಿಗೆ ಎಲ್ಲ ಡೊನೇಟ್ ಮಾಡಿಬಿಟ್ಟೆ. ನಮ್ಮ ಮಗಂದು ಬಾಡಿ ಪಾರ್ಟ್ ಎಲ್ಲ ಡೊನೇಟ್ ಮಾಡಿದೆ, ಕಣ್ಣು ಕಿಡ್ನಿ ಹಾರ್ಟು ಎಲ್ಲ ಡೊನೇಟ್ ಮಾಡಿದೆ. 2015 1ನೇ ತಾರೀಕು ಹಿಂಗಾಗಿರೋದು. ಆಮೇಲೆ ನಮ್ಮ ಮಗಳು ಬಂದಳು, ನನ್ನ ಚೆನ್ನಾಗಿ ನೋಡ್ಕೊತಾಳೆ. ನಾನು ಒಂದು ಕೆಲಸ ಮಾಡಿಸಲ್ಲ, ನಾನೇ ಮಾಡ್ತೀನಿ ಅಂದ್ರೂ ನಾನು ಮಾಡಿಸಲ್ಲ ನಮ್ಮ ಮಗಳು. ನಿಮ್ಮ ಮಗ ತೀರೋಗಿದ್ದ ವಿಷಯ ಕೇಳಿ ಬೇಜಾರಾಯಿತು. ನೀವು ಆ ಬೇಜಾರಲ್ಲ ಎಲ್ಲ ಪಾರ್ಟ್ನ ಡೊನೇಟ್ ಮಾಡಬೇಕಂತ ಯೋಚನೆ ಮಾಡಿದ್ರಲ್ಲ, ತುಂಬ ಖುಷಿ ಆಯ್ತು ಆ ವಿಷಯ ಕೇಳಿ. ಹೆಂಗೆ ನಿಮ್ಗೆ ಅನಿಸ್ತಾ ಆ ಥರ ಡೊನೇಟ್ ಮಾಡಿದ್ರೆ ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅಂತ? ನಮ್ಮ ಮಗ ತೀರೋಗಿಲ್ಲ, ಬದುಕ್ತಾವನೆ. ಇದ್ದಾನೆ ಇವಾಗೂ 6 ಜನಕ್ಕೆ ಇದು ಮಾಡಿದ್ದಾರೆ. 6 ಜನದಲ್ಲಿ ನಮ್ಮ ಮಗ ಇದ್ದಾನೆ ಅಂತ ನನಗೊಂದು ಇದು. ಆದರೆ ನಮ್ಮ ಮಗ ಬಂದು ತೀರೋಗಿದ್ದಾನೆ ಅಂತ ನಾನು ತಿಳ್ಕೊಂಡಿಲ್ಲ ಇದುವರೆಗೂ. ಇದ್ದಾನೆ ರೂಪದಲ್ಲಿ ಎಲ್ಲ ಕಡೆ ಇದ್ದಾನೆ. ನಾವನ್ನ ಒಂದು ಕಡೆ ಇರ್ತೀವಿ, ನಮ್ಮ ಮಗ 6 ಕಡೆ ಇದ್ದಾನೆ ಅಂತ ಒಂದು ಇದರಲ್ಲಿ ಹೋಗ್ತೀನಿ. ನಮ್ಮ ಮಗಳು ನಾನು ಚೆನ್ನಾಗಿ ನೋಡ್ಕೊತಾಳೆ. ತುಂಬ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ತುಂಬ ಏನು ಹೇಳೋದು ಮಾತು ಬರ್ತಾಯಿಲ್ಲ ನೀವು ಹೇಳಿದ್ದು ಕೇಳಿ. ಥ್ಯಾಂಕ್ ಯು ಸೊ ಮಚ್. ಸರ್, ಇವಾಗ ತಂದೆ ತಾಯಿಗೆ ವಯಸ್ಸಾದ್ಮೇಲೆ ಮನೇಲಿ ಮರ್ಯಾದೆ ಅನ್ನೋದು ಸಿಗುತ್ತಾ ಸರ್? ಅಂದರೆ ಮರ್ಯಾದೆ ಯಾರು ಕೊಡ್ತಾರೆ? 100ಕ್ಕೂ ಒಪ್ಪ ಕೊಡೋದೇ ಹೆಚ್ಚು. ಸತ್ಯ ಸರ್, ಒಪ್ಪ ಕೊಡೋದೇ ಹೆಚ್ಚು. ತಾಯಿ ತಂದೆ ನೋಡ್ಕೊಳ್ಳೋದು. ನಮ್ಮ ಮಕ್ಕಳೇ ನಮಗೆ ನೋಡ್ಕೊಳ್ಳಲ್ಲ. ಆ ಥರ ಇವಾಗ ನಡೀತಾ ಇರೋದು. ಆಸ್ತಿ ಇದ್ದರೆ ನೋಡ್ತಾರೆ, ಆಸ್ತಿ ಇಲ್ಲ ಅಂದರೆ ಏನೂ ನೋಡಲ್ಲ. ಆ ಥರ ಮಾಡ್ತಾರೆ ಇವಾಗ, ಯಾರು ಕೊಡೋದಿಲ್ಲ. ಸರ್, ಹೆಂಗಿರುತ್ತೆ ಸರ್ ನಿಮ್ಗೆ ಆ ಥರ ಪರಿಸ್ಥಿತಿ ಎಲ್ಲ? ಅಂದರೆ ಏನು ಮಾಡೋದಲ್ಲಿ ಏನು ಮಾಡೋಕ್ಕಾಗತ್ತೆ? ಮಕ್ಕಳ ಮೇಲೆ ಏನೋ ಬಡಿಯೋಕ್ಕಾಗುತ್ತಾ? ಆಗಲ್ಲ. ಏನೋ ಅನುಸರಿಸ್ಕೊಂಡು ಹೋಗ್ತಾ ಇರಬೇಕು, ಏನೂ ಮಾಡೋಕ್ಕಾಗಲ್ಲ. ಆ ಥರ ಬರ್ತೀವಿ ಸರ್. ಇವಾಗ ಈಗಿನ ಸಿಚುವೇಶನಲ್ಲಿ ಹೆಂಗಿದೆ ಅಂದರೆ, ಆಸ್ತಿಗೋಸ್ಕರ ಅಂದರೆ ತಂದೆ ತಾಯಿ ಅಂತಲೂ ನೋಡಿದೆ ಅವ್ರ ಮೇಲೆ ಕೈ ಮಾಡೋದು, ಅವ್ರನ್ನ ಈಚೆ ತಳ್ಳೋದು, ಇದೆಲ್ಲ ಮಾಡ್ತಾರೆ. ಯಾರೋ ಒಬ್ಬ ಮಾಡ್ತಾನೆ ಆ ಥರ.
ಎಲ್ಲರೂ ಮಾಡಲ್ಲ ತಾಯಿ ತಂದೆನೇ. ಇವಾಗ ಆ ಥರ ಮಾಡಿದ್ರೆ ಅವ್ರ ಮಕ್ಕಳು ಅವ್ರಿಗೆ ಮಾಡ್ತಾರೆ. ಕರ್ಮ ಅನ್ನೋದು ಹಾಗೆ. ಹಾಂ, ಮತ್ತೆ ಹಾಗೆ ಮಾಡ್ತಾರೆ ಈಗಿನ ಕಾಲ. ಅದು ಹಿಂದೆ ಮುಂದೆ ಬರೋದು ಯಾರು ಯೋಚನೆ ಮಾಡಲ್ಲ. ಕರೆಕ್ಟ್ ಸರ್. ಇವಾಗ ಯೋಚನೆ ಮಾಡ್ತಾರೆ. ಇವಾಗ ತಂದೆ ತಾಯಿ ವಯಸ್ಸಾದ್ಮೇಲೆ ಮನೇಲೆ ಮರ್ಯಾದೆ ಅನ್ನೋದು ಇರುತ್ತಾ? ಈಗಿನ ಕಾಲದಲ್ಲಿ ಇಲ್ಲಪ್ಪ, ಆಗಿನ ಕಾಲದಲ್ಲಿ ಇತ್ತು, ಈಗಿನ ಕಾಲದಲ್ಲಿ ಇಲ್ಲ. ನಾವು ಎಲ್ಲಿ ಕೇಳಿದ್ರು ಇಲ್ಲ. ಅದು ಮಾತ್ರ ಈಚೆ ಹೋಗಿ ಚೆನ್ನಾಗಿ ಏನೋ ಮಡಗಿದೆ ಇರೋ ತನಕ ನೋಡ್ಕೊತಾರೆ. ಏನಿಲ್ಲ ಅಂದರೆ ಓಡಿಸ್ತಾ ಇರ್ತಾರೆ. ಅನಾಥಾಶ್ರಮ ಅಲ್ಲಿ ಇಲ್ಲಿ ಸೇರಿಸ್ತಾರೆ. ಓಕೆ. ಹ್ಞೂ, ಅಂದರೆ ಇವಾಗ ದುಡ್ಡಿಗಷ್ಟೇ ಬೆಲೆ ಅಂತೀರಾ ಮಕ್ಕಳ ಹತ್ರನೂ? ಹೌದೌದು. ಮಕ್ಕಳು ಅಷ್ಟೇ, ಮೊಮ್ಮಕ್ಕಳು ಅಷ್ಟೇ, ಎಲ್ಲ ದುಡ್ಡಿಗೆ ಬೆಲೆ. ತಂದೆ ತಾಯಿಗೆ ಯಾರೂ ಕೊಡಲ್ಲ. ಎಲ್ಲೋ ಅಪರೂಪ ಒಬ್ಬರು ಚೆನ್ನಾಗಿ ನೋಡ್ಕೊತಾರೆ ತಂದೆ ತಾಯಿನ. ಏನಕ್ಕಾಗಿ ಆ ಥರ ಆಗಿದೆ ಪರಿಸ್ಥಿತಿ ಇವಾಗ? ದುಡ್ಡಿದ್ರೇ ಎಲ್ಲ ಅಂತ ಅವ್ರ ಭಾವನೆ. ಪ್ರೀತಿ ವಿಶ್ವಾಸ ಅನ್ನೋದು ಇವಾಗಿಲ್ಲಪ್ಪ. ಮುಂಚೆ ಇತ್ತು, ಇವಾಗಂತೂ ಈಗ ಕೇಳಲೇಬೇಡ್ರಿ. ವಯಸ್ಸಾದವ್ರನ್ನ ಅದೇ ದುಡ್ಡಿಟ್ಟಿದ್ರೆ ಮಾತ್ರ ತಂದೆ ತಾಯಿ ಎಲ್ಲ. ದುಡ್ಡಿಟ್ಟಿಲ್ಲ ಅಂದರೆ ಏನಿಲ್ಲ. ಆಸ್ತಿ ಇರಬೇಕು. ಇವಾಗ ಆಸ್ತಿನೂ ಮಾಡಿಕ್ಕಿರ್ತದೆ ತಂದೆ ತಾಯಿ. ಆಸ್ತಿ ವಿಚಾರಕ್ಕೋಸ್ಕರ ಅವ್ರನ್ನ ಹೊಡೆದು ಮನೆಯಿಂದ ಆಚೆ ಹಾಕೋದು ನಡೀತೈತಲ್ಲ. ಮದುವೆ ಆಗಿಲ್ಲ ಅಂದರೆ ಜೊತೆಗಿರ್ತಾರೆ. ಮದುವೆ ಆದಮೇಲೆ ಆ ಥರ ಆಗುತ್ತೆ. ಮದುವೆ ಆದಮೇಲೆ ಆಚೆ ಹಾಕ್ತಾರೆ. ಅದು ಮಾತ್ರ ಹೇಳ್ತೀನಿ ನಾನು. ಓಕೆ, ಮದುವೆ ಆದಮೇಲೆ ಏನಕ್ಕೆ ಆ ಥರ ಆಚೆ ಹಾಕೋದು? ಕೆಲವರು ಹೆಂಡ್ತಿದಿರು ಅವ್ರ ಮಾತು ಕೇಳ್ತಾರೆ. ಹೆಂಡ್ತಿದಿರ ಮಾತು ಕೇಳ್ಬಿಟ್ಟು ಆ ಥರ ಮಾಡ್ತಾರೆ. ಸರ್, ಇವಾಗ ತಂದೆ ತಾಯಿಗೆ ವಯಸ್ಸಾದ್ಮೇಲೆ ಮನೇಲಿ ಮರ್ಯಾದೆ ಅನ್ನೋದು ಇರುತ್ತಾ ಸರ್? ಕೊಳ್ಳೇಬೇಕು ಸರ್. ಅವ್ರು ನಮಗೆ ಸಾಕ್ತಾರೆ, ಬೆಳೆಸ್ತಾರೆ, ಮರ್ಯಾದೆ ಕೊಳ್ಳೇಬೇಕು ಅವ್ರಿಗೆ. ಅಂದರೆ ಈಗಿನ ಕಾಲದಲ್ಲಿ ಅದು ಸಿಗ್ತಾ ಇದೆ ಅನ್ಸುತ್ತೆ ಸರ್? ಸಿಕ್ಕತ್ತೆ ಸರ್. ಇರೋರು ಮಾಡ್ತಾರೆ, ಮಾಡೋರು. ನಿಮ್ಮ ಲೈಫಲ್ಲಿ ಹೆಂಗಿದೆ ಸರ್? ನಮ್ಮದು ನಮ್ಮ ಅಪ್ಪ ಅಮ್ಮ ಇಲ್ಲ. ಅವ್ರು ಹೋದಾದ್ಮೇಲೆ ಗೊತ್ತಾಗತ್ತೆ ಅಷ್ಟೇ. ಅವ್ರು ಇದ್ದಾಗ ಅವ್ರ ಬೆಲೆ ಗೊತ್ತಾಗಲ್ಲ, ಅವ್ರು ಹೋದ್ಮೇಲೆ ಗೊತ್ತಾಗತ್ತೆ ಅಂತ. ಗೊತ್ತಾಗತ್ತೆ. ತಂದೆ ತಾಯಿಗೆ ಏಜ್ ಆದಮೇಲೆ ಮನೇಲಿ ರೆಸ್ಪೆಕ್ಟ್ ಅನ್ನೋದು ಸಿಗುತ್ತಾ ಸರ್? ಅದು ಅವರ ಮಕ್ಕಳು ಬೆಳೆದ ರೀತಿ ಮತ್ತು ಅವರು ತಂದೆ ಮಾಡಿರುವಂಥ ತ್ಯಾಗದ ಅಭಿಪ್ರಾಯ ತಿಳ್ಕೊಂಡಿರೋರು ಖಂಡಿತ ಕೊಡ್ತಾರೆ. ಅದರ ಬೆಲೆ ಗೊತ್ತಿಲ್ಲದಿರೋರು ಮಾತ್ರ ಅದಕ್ಕೆ ಬೆಲೆ ಕೊಡಲ್ಲ. ಬೇರೆ ಯಾರೋ ಮನೆಯಿಂದ ಬಂದಂಥ ಹೆಣ್ಣನ ಮಾತನ್ನು ಕೇಳಿಕೊಂಡು ತಂದೆ ತಾಯಿಯನ್ನು ದೂಷಿಸುವಂಥದ್ದು ನಡೆಯುತ್ತಿರುತ್ತೆ. 50-50 ಇದೆ. ಅದು 50-50 ಖಂಡಿತ 50-50 ಇದೆ. ಎಲ್ಲ ಮಕ್ಕಳು ತಂದೆಗಳನ್ನ ದೂರ ಮಾಡ್ತಾರೆ ಅನ್ನೋ ಸುಳ್ಳು. ಇಲ್ಲಿರೋರಿಗೆ ಗೊತ್ತಿರುತ್ತೆ ಅದು ಅನುಭವ ಏನಂತ. ಇರೋರು ಅದನ್ನು ನೋಡ್ಕೊಳ್ಳಲ್ಲ. ಬಟ್ ಇಲ್ಲಿರೋರಿಗೆ ಅನುಭವ ಆಗಿರುತ್ತೆ. ನಮ್ಮ ತಂದೆ ತಾಯಿ ಇವತ್ತು ಇದ್ದಿದ್ರೆ ನಾವು ನೋಡ್ಕೊತಿದ್ವಿ ಅನ್ನೋದೊಂದು ನೋವಿರುತ್ತೆ. ಆದ್ದರಿಂದ 50-50 ಇರುತ್ತೆ ಅದು ಖಂಡಿತ. ಸರ್, ಇವಾಗ ಅಂದರೆ ರೀಸೆಂಟ್ ಡೇಸ್ಗಳಲ್ಲೇ ಕೆಲವೊಂದು ವಿಷಯ ತುಂಬ ಸ್ಪ್ರೆಡ್ ಆಗ್ತಿದೆ. ಏನಂದರೆ ಆಸ್ತಿ ವಿಚಾರಕ್ಕೆ ತಂದೆ ತಾಯಿನ ಹೊಡೆದು ಈಚೆ ಹಾಕೋದು. ಸೊ ಈ ಥರ ಎವಿಡೆಂಟಾಗಿ ತುಂಬ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಅವ್ರ ದುರಾಸೆ, ಅದು ಮಕ್ಕಳ ದುರಾಸೆ. ಅವರ ತಮ್ಮ ವೈಯಕ್ತಿಕ ಜೀವನವನ್ನು ಅತಿ ಹೆಚ್ಚಾಗಿ ರಿಚ್ಚಾಗಿ ಬೇರೆಯವ್ರನ್ನ ಹೋಲಿಕೆ ಮಾಡ್ಕೊಂಡು ಬದುಕೋಕ್ಕೆ ಹೊರಟಾಗ ಏನಾಗುತ್ತೆ, ಆ ಥರ ಸಿಚುವೇಷನ್ಗಳು ನಡೀತವೆ ಅಂತ ನನ್ನ ಅಭಿಪ್ರಾಯ. ಓಕೆ ಸರ್, ನಿಮ್ಮ ಪರ್ಸ್ನಲಿ ನಿಮ್ಮ ಲೈಫ್ ಹೆಂಗಿದೆ ಸರ್? ನಮಗೆಲ್ಲ ತಂದೆ ತಾಯಿ ಕಳ್ಕೊಂಬಿಟ್ಟಿದೆ ಬಿಡಪ್ಪ ಅಷ್ಟೊತ್ತಿಗೆ. ನಾವು ಮದುವೆ ಆಗೋ ಅಷ್ಟರಲ್ಲಿ ತಂದೆ ತಾಯಿ ಇರಲಿಲ್ಲ. ಅವ್ರ ಬೆಲೆ ಖಂಡಿತ ಗೊತ್ತಿದೆ, ಅವ್ರ ತ್ಯಾಗಗಳು ಗೊತ್ತಿದೆ. ಬಟ್ ಇವತ್ತು ಅನ್ನಿಸ್ತಿದೆ ನನಗೂ, ಏನು ಮಾಡೋದು. ಇವತ್ತು ನಾನು ಬೆಂಗಳೂರಲ್ಲಿ ಮನೆ ಕಟ್ಟಿದ್ದೀನಿ, ಕೆಲಸ ಮಾಡ್ತಿದ್ದೀನಿ. ಇವತ್ತು ಇದ್ದಿದ್ರೆ ನಮ್ಮ ತಂದೆ ತಾಯಿ ಇದ್ದಿದ್ರೆ ನನ್ನ ಮಕ್ಕಳು ನೋಡ್ಕೊಳ್ಳೋರು ಅನ್ನೋದೊಂದು ಕೊರಗಿದ್ದೇ ಇರುತ್ತೆ. ಬೇರೆಯವ್ರ ಮನೆ ಹತ್ರ ಬಿಟ್ಟಾಗ ಮಕ್ಕಳುಗಳನ್ನ ಜಾಬ್ಗೆ ಹೋಗ್ಬೇಕಾದಾಗ ಆ ನೋವು ಅವಾಗ ಕಾಡುತ್ತೆ. ಇರೋರ್ಗೆ ಅದು ಅನ್ಸಲ್ಲ ಅಷ್ಟೇ. ಸತ್ಯ ಸರ್. ಓಕೆ ಸರ್, ಇವತ್ತಿನ ಕಾನ್ಸೆಪ್ಟ್ ಏನಂದರೆ ಸರ್, ತಂದೆ ತಾಯಿಗೆ ಏಜ್ ಆದಮೇಲೆ ಮನೇಲಿ ರೆಸ್ಪೆಕ್ಟ್ ಅನ್ನೋದು ಸಿಗುತ್ತಾ ಸರ್? ಸಿಗುತ್ತೆ ತಂದೆ ತಾಯಿಗೆ. ಯಾಕಂದರೆ ಅರ್ಧ ತಂದೆ ತಾಯಿ ಇರುತ್ತಲ್ಲ, ಅದಕ್ಕಾಗಿ ನಾವು ಒಂದು ರೆಸ್ಪಾನ್ಸಿಬಿಲಿಟಿ ಆಗಿ ತೊಗೊಂಡು ಅವ್ರಿಗೆ ರೆಸ್ಪೆಕ್ಟ್ ಕೊಡಲೇಬೇಕಾಗುತ್ತೆ. ಅವರಿಲ್ಲಂದ್ರೆ ನಾವಿಲ್ಲ. ಅವ್ರಲ್ಲಿದ್ದಾನೆ ಅವ್ರು ದುಡಿದು ಇದು ಮಾಡಿ ಸಾಕಿ ಬೆಳೆಸಿ ಓದಿಸಿ ಮಟ್ಟಕ್ಕೆ ಬಂದಿದ್ದದಕ್ಕೆ ನಾನು ಅಡ್ವೊಕೇಟ್ ಆಗಿದ್ದೀನಿ ಪ್ರೆಸೆಂಟು. ನಮ್ಮದು ಅಗ್ರಿಕಲ್ಚರ್ ಫ್ಯಾಮ್ಲಿ, ನನ್ನ ಆಂಧ್ರ ಪ್ರದೇಶ ಆ್ಯಕ್ಚುಲಿ. ಬಟ್ ನಮ್ಮ ತಾಯಿದು ರಾಯಚೂರು. ಬಟ್ ಅವರಿಬ್ಬರು ಅವರಿಗೆ ಓದು ಬರೋ ಗೊತ್ತಿಲ್ಲ ಅಷ್ಟು. ಓದಿದ್ರು ಕೂಡ ಒಂದು 5ನೇ ಕ್ಲಾಸ್ 10ನೇ ಕ್ಲಾಸ್ ಓದಿದ್ದಾರೆ. ಬಟ್ ಆದರೂ ನಾವು ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ನಾವು ಇರೋಷ್ಟವರೆಗೆ ಇದ್ದು ಅವ್ರನ್ನ ಖುಷಿಯಾಗಿ ನೋಡ್ಕೊಂಡ್ರೆ ಸಾಕು. ಯಾಕೆ ಅಂದ್ರೆ 9 ಮಂತ್ಸ್ ನಮ್ಮನ್ನ ಅವ್ರ ಮದರ್ ರೂಮಲ್ಲಿ ಇಟ್ಕೊಂಡು ನಮ್ಮ ಇದು ಮಾಡಿದ್ದಾರೆ ಅಂದರೆ ನಾವು ಅವ್ರನ್ನ ಇದು ಚೆನ್ನಾಗಿ ನೋಡ್ಕೊಬೇಕಾಗುತ್ತೆ ಅವ್ರಿರೋ ಮಟ್ಟ. ಇದಕ್ಕಂದರೆ ನಾವು ಬೇಸರಾಗಿವಿ ಅಂತೇಳಿ ಅವ್ರು ಬಿಡೋಕ್ಕಾಗಂಗಿಲ್ಲಲ್ಲ 9 ತಿಂಗಳು ಓರೋಕ್ಕೆ. ಬಟ್ ಆದರೂ ನಾವು ನೋಡ್ಕೊಂಡೇ ಬೇಕಾಗುತ್ತೆ. ಸರ್, ಇವಾಗ ನೀವು ಅಡ್ವೊಕೇಟ್ ಅಂತ ಹೇಳಿದ್ರಿ. ಸೊ ಅದಕ್ಕೋಸ್ಕರ ಒಂದು ಕ್ವಶನ್ ಕೇಳ್ತೀನಿ ಸರ್. ಇವಾಗ ನೀವು ತುಂಬ ಕೇಸ್ಗಳನ್ನ ಫೇಸ್ ಮಾಡಿರ್ತೀರಾ.
ತುಂಬ ಅಂದರೆ ನೀವು ಎಲ್ಲ ಥರನೂ ಎಲ್ಲ ಜನರ ಮೆಂಟಾಲಿಟಿನ ಅರ್ಥ ಮಾಡ್ಕೊಂಡಿರ್ತೀರ. ಸೊ ಏನಕ್ಕೆ ಈ ಥರ ತಂದೆ ತಾಯಿ ಏಜ್ ಆದಮೇಲೆ ಮನೆಯಿಂದ ಆಚೆ ಹಾಕೋದಾಗಲಿ ಇಲ್ಲ ಅವ್ರಿಗೆ ಹೊಡೆಯೋದಾಗಲಿ ಬಡಿಯೋದಾಗಲಿ ಮಾಡ್ತಾರೆ ಅನ್ಸುತ್ತೆ ನಿಮಗೆ? ನನ್ನ ಪ್ರಕಾರ ಹೇಳಿದರೆ, ಯಾಕಂದ್ರೆ ಈಗಿರೋ ಜನ್ರೇಷನ್ ಹುಡುಗರು ಒಂದು ಅವ್ರಿಗೆ ಕಲ್ಚರ್ ಬೆಳೆಸಿಲ್ಲ, ವಿತ್ ಪೇರೆಂಟ್ಸು ವ್ಯಾಲ್ಯೂಸ್ ಇಲ್ಲ. ಇನ್ನೊಂದು ನನ್ನ ಪ್ರಕಾರ ಹೇಳಿದ್ರೆ ಮ್ಯಾಕ್ಸಿಮಮ್ ಆಗಿ ಸಿಟೀಸೆಲ್ಲ ಅದು ನಡೆಯೋದು. ಇನ್ನೊಂದೇನಂತೆ, ಒಂದು ಸಿಟಿಗೆ ಬಂದಮೇಲೆ ಒಂದು ಲೈಫ್ ಕಲಿತಾರೆ, ದುಡ್ಡು ನೋಡ್ತಾರೆ ಜನ, ಕಮರ್ಷಿಯಲ್ ಮೆಂಟಾಲಿಟಿ ಬೆಳೆಯುತ್ತೆ. ಈಗ ಹ್ಯೂಮನ್ ವ್ಯಾಲ್ಯೂಸ್ಕನ್ನ ದುಡ್ಡಿಗೆ ಬೆಲೆ ಜಾಸ್ತಿ ಮ್ಯಾಕ್ಸಿಮಮ್ ಆಗಿ. ಅದೇನಂದ್ರೆ ರಿಲೇಷನ್ಶಿಪ್ ಇಲ್ಲ, ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ. ದುಡ್ಡು ಯಾರು ಮಾಡ್ತಾರೋ ಅವ್ರ ತಗೋ ಹೋಗ್ತಾರೆ. ದುಡ್ಡಿದ್ರೆ ನಮ್ಮ ಜನ, ಇಲ್ಲಾಂದರೆ ಪರರು. ಅದೇ ಕಾನ್ಸೆಪ್ಟ್ ಮೇಲೆ ಲೀಡ್ ಮಾಡ್ತಿದ್ದಾರೆ ಅಷ್ಟೇ. ಮ್ಯಾಕ್ಸಿಮಮ್ ಆಗಿ ಎಲ್ಲ ಕೇಸಸ್ ಬರೋದು ಈ ತಂದೆ ತಾಯಿ ಸಂಬಂಧ ಏನಂದರೆ ಆಸ್ತಿ ಜಗಳ, ಅಪ್ಪ ಮಗನ ಮೇಲೆ ಹಾಕೋದು, ಮಗ ತಂದೆ ಮೇಲೆ ಹಾಕೋದು, ಹುಟ್ಟಿದಾಗಿದ್ದೆ ಸತ್ತಾರಂತೆ ಡೆತ್ ಸರ್ಟಿಫಿಕೇಟ್ ತರೋದು. ಇಲ್ಲಿಕಾರೆ ಈಗ ಅದ್ರ ಸಂಬಂಧ ಅಂತೇಳಿ ಸೀನಿಯರ್ ಸಿಟಿಜನ್ಸ್ಗೆ ಅಂತೇಳಿ ಏನಾಗಿದೆ ಅಂದರೆ, ಅವ್ರು ಕೊಟ್ಟ ಆಸ್ತಿ ಪುನಃ ರಿಟರ್ನ್ ಪಡ್ಬೋದು ಅಂತೇಳಿ ಕಾನೂನೇ ಇದೆ ಅದು. ಸರ್, ಇವಾಗ ನೀವು ಹೇಳಿದ್ರಿ ಬದುಕಿದವ್ರನ್ನೂ ಸತ್ತೋಗಿದ್ದಾರೆ ಅಂತ ಸರ್ಟಿಫಿಕೇಟ್ ತಂದು ಕೊಡ್ತಾರೆ ಅಂತ. ಸೊ ಅಂಥದ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಸರ್? ಆಗ ಆ್ಯಸ್ ಎ ಪರ್ಸನ್ ಆಗಿ, ಲಾಯರ್ ಆಗಿ ಎಲ್ಲ ನಾವೇನು ಮಾಡೋಕ್ಕಾಗಂಗಿಲ್ಲ. ಸಿಸ್ಟಮ್ ಆಗಿದೆ, ಸಿಸ್ಟಮ್ ಆಗಿ ಆಗಕ್ಕೆ ಕಾರಣನ ನಾವು. ಈಗ ನಾವು ಕರಪ್ಟ್ ಮಾಡಿದ್ದು ಸಿಸ್ಟಮ್ನ. ಈಗ ನಮ್ಮ ಕಡೆಲಿದ್ದು ಏನಿದೆ ಅಂದರೆ ಲೇಜಿನೆಸ್ಸು, ಅರ್ಜೆನ್ಸಿ, ಪ್ರತಿಯೊಂದು ಪ್ರೊಸೀಜರ್ ರೀತಿ ಫಾಲೋ ಮಾಡೋಕ್ಕೆ ಅವ್ರು ರೆಡಿ ಇದ್ದರೂ ಕೂಡ ನಾವು ಅವ್ರಿಗೆ ಹೆಂಗೆ ಮಾಡಿದ್ದೀವಿ ಅಂದರೆ ಕಾಮನಾಗಿ ಒಂದು ಈಸಿ ವೇ ಕೊಡ್ತಿದ್ದೀವಿ ನಾವು. ಈಗ ಪ್ರೊಸೀಜರ್ ರೀತಿ ನಡೆಯೋ ಟೈಮಲ್ಲೇ ನಡೆಯುತ್ತೆ, ಬಟ್ ಫಾಸ್ಟರಾಗಿ ನಡೆಯೋ ಕೆಲಸ ಅವರು ಮಾಡ್ತಿದ್ದಾರೆ. ಯಾಕಂದರೆ ಪಾಪ್ಯುಲೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಗೌರ್ಮೆಂಟ್ ತನ್ನ ಕೆಲಸ ತಾನು ಮಾಡ್ತಾನೇ ಇದೆ, ಏನು ಮಾಡೋಕ್ಕಾಗಂಗಿಲ್ಲ. ಬಟ್ ನಾವು ಅದಕ್ಕೆ ಸಹಕರಿಸೋಕ್ಕೆ ರೆಡಿ ಇಲ್ಲ, ಇಷ್ಟೇ. ಸರ್, ಇವಾಗ ನಾನು ಈ ಕ್ವಶನ್ ಯಾರ ಹತ್ರ ಕೇಳಿದ, ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಯಾಕಂದರೆ ನಿಮಗೆ ನಾಲೆಜ್ ಇದೆ ಅಂತ. ಸರ್, ಇವಾಗ ಎಕ್ಸಾಂಪಲ್, ಇವಾಗ ತಂದೆ ತಾಯಿಯಿಂದ ಅಂದರೆ ಮಕ್ಕಳಿಂದನೇ ತಂದೆ ತಾಯಿಗೂ ತೊಂದರೆ ಆಗ್ತಿರಲ್ಲ, ತಂದೆ ತಾಯಿಯಿಂದನೂ ಮಕ್ಳಿಗೆ ಮೆಂಟಲಿ ಟಾರ್ಚರ್ಗಳು ಆಗ್ತಿರುತ್ತಲ್ಲ, ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಹಾಗೆ ಅಂದರೆ ಅವ್ರೇನಂದ್ರೆ ಗೊತ್ತಾ, ಮೆಂಟಲ್ ಟಾರ್ಚರ್ ಅಂದರೆ ಹೆಂಗೆ ಅನ್ಕೊಂತಾರೆ ಗೊತ್ತಾ, ಈ ಕಾಲೇಜ್ ಮಕ್ಕಳು, ಸ್ಕೂಲ್ ಮಕ್ಕಳು, ಈ ತಂದೆ ತಾಯಿಗಳು ಕೂಡ ಹೆಂಗಿರ್ತಾರಂದ್ರೆ, ಸ್ವಲ್ಪ ಜನ ಹೇಳ್ತೀನಿ, ಅವನು ಏನೋ ಒಂದು ಗೋಲ್ ಇರುತ್ತೆ, ಅದಕ್ಕೆ ಸಹಕರಿಸ್ಬೇಕು ಅವ್ರು ಕೂಡ. ಬಟ್ ಆದರೆ ಅವರು ನನ್ನ ಮಗ ಇದನ್ನೇ ಓದಬೇಕು, ಅವನು ಯಾವನೋ ಪಕ್ಕದ ಮನೆ ಒಂದು ಓದೇನ ಅಂತೇಳಿ ಅದನ್ನೇ ಓದಿಸ್ಬೇಕಂತ ಏನಿರಂಗಿಲ್ಲ. ಇವನ್ ಮೆಂಟಾಲಿಟಿ ಏನಿದೆ, ಇವನ್ ಟ್ಯಾಲೆಂಟ್ ಏನಿದೆ ಅಂತ ಇವನಿಗೆ ಬಿಟ್ಬಿಡ್ಬೇಕು ಸರ್ಟೆನ್ ಟೈಮ್ಸಲ್ಲಿ. ಬಟ್ ಅದು ಅವ್ನ ಕೈಲಿ ಆಗಿಲ್ಲ ಅಂತಂದರೆ ಸಹಕರಿಸ್ಬೇಕು. ಇಲ್ಲಾಂದ್ರೆ ನಿನ್ನ ಕೈಲಿ ಆಗಂಗಿಲ್ಲಪ್ಪ, ಪ್ರಯತ್ನ ಮಾಡೋಕ್ಕೆ ಹೋಗಬೇಡ ಅಂತೇಳಿ ಇದು ಮಾಡಬೇಕು. ಎದಾರು ಮೋಟಿವೇಟನ್ ಮಾಡಬೇಕು, ಇಲ್ಲಿಗೆ ಡಿಮೋಟಿವೇಟ್ ಮಾಡೋಕ್ಕೆ ಹೋಗಬಾರ್ದು. ಅದನ್ನೇನಂತಾರೆ ಅಂದರೆ ಚೈಲ್ಡ್ಸು, ಈ ಕಾಲೇಜ್ ಹುಡುಗರು, ಸ್ಕೂಲ್ ಹುಡುಗರು ಮೆಂಟಲ್ ಹ್ಯಾರಾಸ್ಮೆಂಟ್ ಅಂತ ಫೀಲ್ ಆಗ್ತಾರೆ. ಬಟ್ ಅವ್ರ ತಂದೆ ತಾಯಿ ಏನು ಫೀಲ್ ಆಗ್ತಾರೆ, ರೆಸ್ಪಾನ್ಸಿಬಿಲಿಟಿ ಫೀಲ್ ಆಗ್ತಾರೆ. ಅವ್ರು ಮಾಡ್ಬೇಕಂತೇಳಿ ಅಷ್ಟೇ. ಆ ಥರ ಕೇಸ್ನ ಫೇಸ್ ಮಾಡಿದ್ದೀರಾ ಸರ್ ನೀವು? ಆ ಥರ ಕೇಸಸ್ ಏನು ಫೇಸ್ ಮಾಡಿಲ್ಲ. ಬಟ್ ಚೈಲ್ಡ್ ಕಸ್ಟಡಿ ಬೇಕು, ತಂದೆ ತಾಯಿ ನಡುವೆ ಜಗಳ, ವೆಲ್ಫೇರ್ ಆಫ್ ಚೈಲ್ಡಿಂದ ಕೂಡ್ತಾರೆ. ಹಾಂ, ಈಗಾರೆ ಎಲ್ಲ ಟೈಮಲ್ಲಿ ಹೆಂಗಿರುತ್ತೆ ಅಂದರೆ ಅವ್ರವ್ರ ಲೈಫ್ ಅವ್ರು ನೋಡ್ಕೊಂಬೋದಲ್ಲ. ಪಾಪ ಒಂದು ಮಗು ಅನ್ನೋದು ಇರುತ್ತಲ್ಲ, ಅದಕ್ಕೊಂದು ಲೈಫ್ ಬೇಕು. ನಾಳೆ ಅಪ್ಪ ಅಂದರೆ ಯಾರು, ಅಮ್ಮ ಅಂದರೆ ಯಾರು ಗೊತ್ತಾಗಬೇಕು. ಅಂಥ ಕೇಸಸ್ ನಾವು ನೋಡಿದ್ವಿ. ಒಂದು 5 ವರ್ಷ 6 ವರ್ಷ ನಡೆದ್ಮೇಲೆ ತಾವೇ ಸೆಟ್ಲ್ಮೆಂಟಿಗೆ ಬರ್ತಾರೆ. ಅಂದರೆ ಒಂದು ಮಗು ಇರುತ್ತಲ್ಲ, ಅದಕ್ಕೊಂದು ಲೈಫ್ ತೋರಿಸ್ಬೇಕಲ್ಲ, ದಾರಿ ತೋರಿಸ್ಬೇಕಲ್ಲ. ಅದನ್ನು ಹಂಗೆ ಕಲಿಯುತ್ತೆ. ಈಗ ಅಪ್ಪ ಅಮ್ಮ ಡಿವೈಡ್ ಆಗಿದ್ದಾರೆ ಅಂದರೆ, ತಂದೆ ತಾಯಿಗೂ ಡಿವೈಡ್ ಆಗಿದ್ದಾರೆ ಅಂದರೆ ಅದನ್ನೇ ಕಲಿತತ್ತೆ ಮಗು ಕೂಡ. ಅದೇ ಮೆಂಟಾಲಿಟಿ ಬರುತ್ತೆ ಅದಕ್ಕೂ ಕೂಡ. ಅದರ ಸಂಬಂಧ ಸೊಸೈಟಿಗೆ ಏನಂದರೆ ಒಂದೇ ಹೇಳ್ತೀನಿ ನೋಡಿ, ಯಾವ ರಿಲೇಷನ್ಶಿಪ್ಪನ್ನಾಗಲಿ ಯಾವುದನ್ನಾಗಲಿ ಬರೋದು ಕೋಟಿಗೆ ಬರೋದಂದರೆ ಒಂದು ಈಗೋಲಿದ್ದ ಮನುಷ್ಯ. ಅವತ್ತು ಈಗೋ ಸೈಡಿಗೆ ಇಡ್ತಾನಲ್ಲ, ಅವತ್ತೆಲ್ಲ ಕೋರ್ಟಲ್ಲಿ ಆರಾಮ್ಸೆ ಕೇಸಸ್ ಎಲ್ಲ ಡಿಕ್ರೀಸ್ ಆಗುತ್ತೆ. ಮನೇಲಿ ರೆಸ್ಪೆಕ್ಟ್ ಅನ್ನೋದು ಕೆಲವೊಬ್ರು ಕೊಡ್ತಾರೆ. ಆಗ್ಲಿಂದ ಈ ಹಳ್ಳಿ ಕಡೆ ತುಂಬ ರೆಸ್ಪೆಕ್ಟ್ ಸಿಗುತ್ತೆ. ಇಲ್ಲಿ ಸಿಟಿ ಕಡೆ ಏನಾಗಿದೆ, ಅವ್ರಿರೋ ಕೆಲಸದಲ್ಲಿ ಅವರಿರೋ ಬ್ಯುಸಿಲಿ ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ. ಸೊ ತಂದೆ ತಾಯಿಗೂ ಟೈಮ್ ಕೊಡೋದು ಆಗಲ್ಲ ಅವ್ರಿಗೆ. ಸೊ ತಂದೆ ತಾಯಿನ ತುಂಬ ವೃದ್ಧಾಶ್ರಮಕ್ಕೆ ಹಾಕ್ತಾರೆ. ಸೊ ನೋಡ್ಕೊಳಕ್ಕಾಗಲ್ಲ. ಅವ್ರು ಬೆಳಗ್ಗೆಯಿಂದ ಸಾಯಂಕಾಲ ತನಕ ವರ್ಕಾಲಿಕ್ ಆಗಿರ್ತಾರೆ ಫುಲ್ಲು. ಆಮೇಲೆ ತಂದೆ ತಾಯಿಗೆ ಟೈಮ್ ಕೊಡೋಕ್ಕೂ ಅವ್ರಿಗೆ ಟೈಮ್ ಇರೋಲ್ಲ. ಸೊ ಎಲ್ಲ ಮನಿ ಮೇಲೆ ಬಿದ್ದಿದ್ದಾರೆ ಅಷ್ಟೇ. ಸರ್, ಇವಾಗ ಮನಿ ಅಂತ ಮನೆಯಿಂದ ಹೋಗ್ತಾ ತಂದೆ ತಾಯಿನ ಅಂದರೆ ಒಂಥರ ದೂರ ಮಾಡ್ತಾರಲ್ಲ ಸರ್. ಇವಾಗ ಮನೆಯಿಂದ ಆಚೆ ಹಾಕೋದಾಗಲಿ ಇಲ್ಲ ಅನಾಥಾಶ್ರಮಕ್ಕೆ ಹಾಕೋದಾಗಲಿ ಈ ಥರ ಮಾಡ್ತಾರಲ್ಲ ಸರ್. ಇದು ಯಾವುದಕ್ಕೆ, ಯಾಕೆ ಸರ್ ಈ ಥರ ಮಾಡೋದು? ಸರ್, ಈ ಥರ ಅಂದರೆ ಈ ಥರ ಇವಾಗ ಪ್ರೆಸೆಂಟ್ ಸಿಚುವೇಶನ್ಗೆ ಅದೇ ನಡೀತಾ ಇರೋದು. ಆ ಥರ ಮಾಡೋರಿಗೆ ನಾವು ಏನು ಹೇಳೋದು ಗೊತ್ತಾಗಲ್ಲ. ಅವ್ರಿಗೆ ಅರ್ಥ ಆಗುತ್ತೆ, ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅರ್ಥ ಆಗುತ್ತೆ. ಸೊ ನಾವು ಹಿಂಗೆ ಮಾಡಬಾರ್ದಾಗಿತ್ತು. ಯಾವಾಗ ಅವ್ರ ತಂದೆ ತಾಯಿ ವ್ಯಾಲ್ಯೂ ಅವ್ರು ತಿಳ್ಕೊತಾರೋ ಅವಾಗ ಅರ್ಥ ಆಗುತ್ತೆ. ಬಟ್ ಇವಾಗ ಸಡನ್ನಾಗಿ ಅವ್ರಿಗೆ ಅರ್ಥ ಆಗಲ್ಲ. ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಸರ್, ನಿಮ್ಮ ಪರ್ಸ್ನಲಿ ನಿಮ್ಗೆ ಹೆಂಗಿದೆ ಸರ್ ನಿಮ್ಮ ಲೈಫು? ನಮ್ಮ ಲೈಫಲ್ಲಿ ನಮಗೆ ತಂದೆ ತಾಯಿನೇ ದೇವರು. ನಮಗೆ ಅವ್ರ ಜೊತೆನೇ ನಾವಿರೋದು.
ನಮಗೇನಾದ್ರು ನಮ್ಮ ತಂದೆ ತಾಯಿ ನೋಡ್ತಾರೆ, ನಮ್ಮ ತಂದೆ ತಾಯಿಗೇನಾದ್ರು ನಾವು ನೋಡ್ತೀವಿ. ಯಾಕಂದರೆ ನಮ್ಮ ತಂದೆ ತಾಯಿ ಬಿಟ್ಟರೆ ನಮ್ಗಿನ್ನು ಯಾರು ಇರ್ತಾರೆ ಹೇಳಿ? ಯಾರು ಇರೋಲ್ಲ. ದುಡ್ಡು ಇವತ್ತಿರುತ್ತೆ, ನಾಳೆ ಬರುತ್ತೆ. ಮೈನ್ ಅಪ್ಪ ಅಮ್ಮ. ಸೊ ನೋಡೋದಿಲ್ಲ ಗೈಸ್, ನಮ್ಮ ಸೀನಿಯರ್ ಸಿಟಿಸನ್ಸ್ ಎಲ್ಲ ಹೆಂಗೆ ಮಾತಾಡೋದು ಅಂತ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಅಂತ ಭಾವಿಸ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಮಾಡಿದ ಉದ್ದೇಶ ಏನಂದರೆ, ನಾನು ರೀಸೆಂಟ್ ಡೇಸಲ್ಲೇ ಕೆಲವೊಂದು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಆಸ್ತಿಗೋಸ್ಕರ ತಂದೆ ತಾಯಿನ ಹೊಡೆದು ಈಚೆ ಹಾಕೋದು, ಸೊ ಇಂಥದ್ದನ್ನೆಲ್ಲ ನೋಡಿದಾಗ ನಂಗೆ ಸ್ವಲ್ಪ ಬೇಜಾರಾಗ್ತಿತ್ತು. ಸೊ ಇದ್ರ ಬಗ್ಗೆ ಜನರ ಅಭಿಪ್ರಾಯ ಏನು ತಿಳ್ಕೊಳೋದು ಅಂತ ಈ ವಿಡಿಯೋ ಮಾಡಿದ್ದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಈ ವಿಡಿಯೋ ನೋಡಿ ನಿಮ್ಗೆ ಏನು ಫೀಲ್ ಆಯ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಸಿಗ್ತೀನಿ. ಬಾಯ್ ಬಾಯ್.